ನಮಸ್ಕಾರ ಗೆಳೆಯರೇ, ಮತ್ತೆ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಗೆಳೆಯರೇ, ಇವತ್ತು ನಾವು ಶ್ರವಣ ಬೆಳಗೊಳ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಹತ್ರ ಇರುವಂತಹ ಶ್ರವಣ ಬೆಳಗೊಳಕ್ಕೆ ಹೋಗೋಣ. ಬನ್ನಿ ಅದರ ಇತಿಹಾಸ ತಿಳಿದುಕೊಳ್ಳೋಣ. ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮೋತ್ತರಕ್ಕೆ ಶ್ರವಣಬೆಳಗೊಳವಿದೆ. ಈ ಪಟ್ಟಣವು ಸುಮಾರು 2000 ವರ್ಷಗಳಿಗೂ ಮೇಲ್ಪಟ್ಟದ್ದು. ಜೈನರ ಕಲೆ, ವಾಸ್ತುಶಿಲ್ಪ, ಧರ್ಮ ಮತ್ತೆ ಸಂಸ್ಕೃತಿ ಇವುಗಳ ಮುಖ್ಯ ಕೇಂದ್ರವಾಗಿದೆ. ಸುಮಾರು 2000 ವರ್ಷಗಳ ಹಿಂದೆ ಜೈನರ ಮಹಾನ್ ಆಚಾರ್ಯರುಗಳಲ್ಲಿ ಅತ್ಯಂತ ಪೂರ್ವಿಕರಾದ ಭಗವಾನ್ ಭದ್ರಬಾಹು ಮುನಿಗಳು ಮಧ್ಯಪ್ರದೇಶ ಉಜ್ಜಯಿನಿಯಿಂದ ಶ್ರವಣಬೆಳಗೊಳಕ್ಕೆ ತಮ್ಮ ಶಿಷ್ಯರೊಂದಿಗೆ ಬಂದರು. ಈ ತಪಸ್ವಿಯಿಂದ ಪ್ರಭಾವಿತನಾದ ಭಾರತದ ಬಹುಭಾಗಗಳನ್ನು ಆಳಿದ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನು ತನ್ನ ಮಗನಿಗೆ ರಾಜ್ಯಭಾರವನ್ನು ವಹಿಸಿಕೊಟ್ಟು ಈ ಭಾಗದಲ್ಲಿ ನೆಲೆಸಿದನು. ಈಗ ನಾವು ಗೊಮ್ಮಟೇಶ್ವರ ಸ್ವಾಮಿಯ ಏಕಶಿಲಾ ವಿಗ್ರಹದ ಬಗ್ಗೆ ತಿಳಿದುಕೊಳ್ಳೋಣ. 2 ಬೆಟ್ಟಗಳಲ್ಲೊಂದಾದ ಇಂದ್ರಗಿರಿಯ ಮೇಲೆ 18 ಮೀಟರ್ ಎತ್ತರದ ಜೈನ ತಪಸ್ವಿಯಾದ ಗೊಮ್ಮಟೇಶ್ವರ ಸ್ವಾಮಿಯ ಏಕಶಿಲಾ ವಿಗ್ರಹವು ಶತಮಾನಗಳಿಂದಲೂ ಪೂಜಾ ಮಾಧ್ಯಮವಾಗಿ ನಿಂತಿದೆ ಮತ್ತು ಇದು ಪ್ರಪಂಚದಲ್ಲೇ ಇದು ಅತಿ ಎತ್ತರದ ಹಾಗೂ ಅತ್ಯಂತ ಸುಂದರವಾದ ಏಕಶಿಲಾ ವಿಗ್ರಹಗಳಲ್ಲೊಂದು ಎಂದು ಹೇಳಲಾಗುತ್ತದೆ. ಬನ್ನಿ ಗೆಳೆಯರೇ, ಈಗ ಏಕಶಿಲಾ ವಿಗ್ರಹದ ಬಗ್ಗೆ ಮತ್ತು ಅದರ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ. ಬಾಹುಬಲಿ ಎಂದು ಕರೆಯಲ್ಪಡುವ ಗೊಮ್ಮಟೇಶ್ವರ ಸ್ವಾಮಿಯು ಜೈನರ ಮೊದಲ ತೀರ್ಥಂಕರರಾದ ಆದಿನಾಥ ಸ್ವಾಮಿಯವರ ಮಗ. ಸಿಂಹಾಸನದ ವಾರಸುದಾರಿಕೆಯ ಕುರಿತು ತನ್ನ ಅಣ್ಣನಾದ ಭರತನಿಂದ ಕೆಣಕಲ್ಪಟ್ಟು ಬಾಹುಬಲಿಯು ಭರತನನ್ನು 3 ಬಗೆಯ ದೃಷ್ಟಿಯುದ್ಧ, ಮಲ್ಲಯುದ್ಧ ಮತ್ತು ಜಲಯುದ್ಧ ಅಂದರೆ ದ್ವಂದ್ವ ಯುದ್ಧಕ್ಕೆ ಕರೆಯುತ್ತಾನೆ. ಬಾಹುಬಲಿಯು ಕೊನೆಯಲ್ಲಿ ಯುದ್ಧಗಳಲ್ಲಿ ಗೆದ್ದರೂ ಐಹಿಕ ಜಗತ್ತಿನ ಸಂಪತ್ತಿನ ಅಗಾಧತೆಯನ್ನು ವ್ಯರ್ಥತೆಯನ್ನು ಮನಗಂಡು ಅಣ್ಣ ತಮ್ಮಂದಿರೇ ಒಬ್ಬರ ವಿರುದ್ಧ ಇನ್ನೊಬ್ಬರು ತಿರುಗಿ ನಿಲ್ಲಬೇಕಾದದ್ದನ್ನು ಕಂಡು ವ್ಯಥಿತನಾದನು. ಆಗ ಅವನು ತನ್ನ ರಾಜ್ಯವನ್ನು ಹಾಗೂ ಲೌಕಿಕ ಸುಖಭೋಗಗಳನ್ನು ಪರಿತ್ಯಾಗ ಮಾಡಿದನು. ಬಾಹುಬಲಿಯು ದೀರ್ಘ ಧ್ಯಾನದಲ್ಲಿ ನಿಂತು ಆಧ್ಯಾತ್ಮಿಕ ಶಾಂತಿಯ ಬೆಳಕಿನಲ್ಲಿ ಹೊಳೆಯತೊಡಗಿದನು. ಗಂಗಾ ಸಾಮ್ರಾಜ್ಯದ ಪ್ರಧಾನ ಮಾತ್ಯಾನಾದ ಮತ್ತು ಮುಖ್ಯ ಸೇನಾನಿಯಾದ ಚಾವುಂಡರಾಯನು ಕ್ರಿಸ್ತಶಕ 981ರಲ್ಲಿ ಧ್ಯಾನನಿರತನಾದ ಬಾಹುಬಲಿಯ ಮೂರ್ತಿಯನ್ನು ನಿರ್ಮಿಸಿದನು. ಇಂದ್ರಗಿರಿಯ ಎದುರಿಗೆ ಸ್ವಲ್ಪ ಚಿಕ್ಕದಾದ ಚಂದ್ರಗಿರಿ ಬೆಟ್ಟವೂ ಇದ್ದು ಅಲ್ಲಿ ಕೆಲವು ಜೈನ ದೇವಸ್ಥಾನಗಳು ಮತ್ತು ಜೈನ ಧರ್ಮದ ಪ್ರಸಿದ್ಧ ಪೋಷಕನಾದ ಚಂದ್ರಗುಪ್ತ ಮೌರ್ಯನ ಸಮಾಧಿ ಇವುಗಳು ಕಾಣಬಹುದು. ಈಗ ನಾವು ಮಹಾಮಸ್ತಕಾಭಿಷೇಕ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಹಾಮಸ್ತಕಾಭಿಷೇಕ ಉತ್ಸವವು 12 ವರ್ಷಗಳಿಗೊಮ್ಮೆ ಜರುಗುವ ಒಂದು ಪ್ರಸಿದ್ಧವಾದ ಆಚರಣೆಯಾಗಿದೆ. 2006ರಲ್ಲಿ ಜಗತ್ತಿನ ಎಲ್ಲಾ ಕಡೆಯಿಂದಲೂ ಭಕ್ತಾದಿಗಳನ್ನು ಆಕರ್ಷಿಸಿತು. 100 ಕೊಡಗಳಲ್ಲಿ ಎಳನೀರು, ಅರಿಶಿಣದ ಮುದ್ದೆ, ಕುಂಕುಮ, ಕಬ್ಬಿನ ಹಾಲು, ಅಕ್ಕಿ ಹಿಟ್ಟು, ಮೂಲಿಕೆಗಳಿಂದ ಮಾಡಿದ ಕಷಾಯ, ಶ್ರೀಗಂಧ, ಚಂದನ, ಅಷ್ಟಗಂಧ, ಕೇಸರಿ, ಬಂಗಾರ ಮತ್ತೆ ಬೆಳ್ಳಿಯ ಹೂವುಗಳು ಮತ್ತೆ ಬೆಲೆ ಬಾಳುವ ಹರಳುಗಳನ್ನು ಮೂರ್ತಿಯ ಮೇಲಿನಿಂದ ಅಭಿಷೇಕ ಮಾಡಲು ಅರ್ಚಕರುಗಳು ಮೇಲೆ ಹತ್ತುತ್ತಾರೆ. ಹೆಲಿಕಾಪ್ಟರ್ನಿಂದ ಹೂಮಳೆಗರೆಯುವುದು ಈ ಕಾರ್ಯಕ್ರಮದ ಅದ್ಭುತವಾದ ಅಂತಿಮ ಚರಣ. ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.